ನಮಸ್ಕಾರ ಸರ್. ಅರಣ್ಯ ಪ್ರಾಜೆಕ್ಟ್ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇದೆ. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ಲ್ಯಾಂಡ್ ಒಂದು ಅಪ್ರಿಷಿಯೇಷನ್ ಹೇಳಿದ್ರಿ, ಮತ್ತು ಪ್ಲಾಂಟೇಷನಲ್ಲಿ ಬರುವಂಥ ಗ್ರೋತ್ ಹೇಳಿದ್ರಿ. ಸರ್, ಈಗ ನನ್ನ ಪ್ರಕಾರ ನಮಗೆ ಏನೋ ಒಂದು ಸಮಸ್ಯೆಗಳಿರುತ್ತೆ. 7 ಲಕ್ಷ 7.5 ಲಕ್ಷ ಇನ್ವೆಸ್ಟ್ ಮಾಡೋದೇ ದೊಡ್ಡ ವಿಷಯ, ಪ್ಲಾಂಟೇಷನ್ ಬೇಡ. ಇನ್ನು ಬೇರೆ ಏನಾದರೂ ನಿಮ್ಮಲ್ಲಿ ಅರ್ನಿಂಗಿಗೆ ದಾರಿ ಆಗ್ಬೋದಾ ಸರ್? ನೋಡಿ ಇದು ಹೀಗಿದೆ. ಈಗ ನಾವು ಮಾತಾಡ್ತಿರೋದು ಒಂದು ಫಾರ್ಮ್ ಪ್ಲಾಟ್ ಕಾನ್ಸೆಪ್ಟು. ಫಾರ್ಮ್ ಪ್ಲಾಟ್ ಅಂದರೆ ಏನು? ಯಾರು ಬರ್ತಾರೆ ಫಾರ್ಮ್ ಪ್ಲಾಟಿಗೆ? ಯಾರಿಗೆ ಅವರ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗಿದೆಯೋ, ಯಾರ ಹತ್ರ ಸರ್ಪ್ಲಸ್ ಇನ್ಕಮ್ ಇದ್ದು ನಾನು ಕೃಷಿ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಬೇಕು, ಔಟ್ ಆಫ್ ಪ್ಯಾಷನ್ನಿಂದ ನಾನು ಎಂಟ್ರಿ ಆಗ್ತೀನಿ ಅಂತಿದೆಯೋ ಅವರು ಮಾತ್ರ ಬರ್ತಾರೆ. ಅರ್ಥ ಆಯ್ತಲ್ವಾ? ಒಂದು. ಎರಡನೇದು, ಇನ್ನು ಕೆಲವರಿಗೆ ಫಾರ್ಮ್ ಪ್ಲಾಟಲ್ಲಿ ನನಗೆ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಮೀಟ್ ಆಗದೇ ಇದ್ದರೂ ಕೂಡ, ಈಗ ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು? ಫುಡ್ಡು, ಕ್ಲೋತಿಂಗು, ಶೆಲ್ಟರು. ಈಗ ಕೆಲವ್ರು ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ, ನಾನು ಬೆಂಗಳೂರಲ್ಲಂತೂ ಮನೆ ಮಾಡಲಿಕ್ಕಾಗಲ್ಲ ಅಥವಾ ಸೈಟ್ ತೊಗೊಳಕ್ಕಾಗಲ್ಲ, ಬಿಕಾಸ್ ಇಟ್ ವಿಲ್ ರನ್ ಇಂಟು ಕ್ರೋರ್ಸ್. ಆದರೂ ನನಗೆಲ್ಲೋ ಒಂದು ಕಡೆ ಲ್ಯಾಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಿದೆ. ಅರ್ಥ ಆಯ್ತಲ್ವಾ? ನನಗೆ ಲೋ ಕಾಸ್ಟಲ್ಲಿ ಒಂದು ಸೈಟ್ ಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಅರಣ್ಯದಲ್ಲಿ 50-60 ಸೈಟು 3000 ಚದರಡಿ ನಿಮಗೆ ಒಂದು 7-7.5 ಲಕ್ಷಕ್ಕೆ ಸಿಗುತ್ತೆ ಅಂತ ಹೇಳಿದೆ. 7.5 ಲಕ್ಷಕ್ಕೆ ಬೆಂಗಳೂರು ಸುತ್ತಮುತ್ತ ನಿಮಗೆ 50-60 ಸೈಟ್ ಬಿಡಿ, 30-40 ಸೈಟ್ ತಗೊಳ್ಳೋಕ್ಕೂ ಆಗೋಲ್ಲ. ಯಾಕೆಂದರೆ ದಟ್ ಇಟ್ ಸೆಲ್ಫ್ ವಿಲ್ ಕಾಸ್ಟ್ ಸೆವರಲ್ ಲ್ಯಾಕ್ಸ್ ಆರ್ ಕ್ರೋರ್ ಅಲ್ವಾ? ಆದರೂ ನನಗೆ ಎಲ್ಲೋ ಒಂದು ಇನೇಟ್ ವಿಷನ್ ಇರುತ್ತೆ, ನನಗೆಲ್ಲೋ ಒಂದು ಕಡೆ ಆಸೆ ಇರುತ್ತೆ, ನಾನು ಒಂದು ಪೀಸ್ ಆಫ್ ಲ್ಯಾಂಡ್ ಓನರ್ ಆಗಬೇಕು ಅಂತ. ಅದಕ್ಕೆ ಇದೊಂದು ದಾರಿ ತೋರಿಸುತ್ತೆ. ಓಕೆ. ಸೊ ಅದನ್ನು ನೀವು ಲೋನಲ್ಲಿ ತಗೋಬೋದು ಅಥವಾ ಪಾರ್ಟ್ ಪೇಮೆಂಟ್ ಮಾಡಿ ತಗೋಬೋದು. ಅದನ್ನು ನಾನು ಹೇಳಿದೆ. ಎರಡನೇದು, ಲ್ಯಾಂಡ್ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನಿಮ್ಮ ಹತ್ರ ಈ EMI ತೊಗೊಂಡಿರ್ತೀರಿ ಅಥವಾ ಕಷ್ಟಪಟ್ಟು ಕೂಡಿಸಿಟ್ಟು ತೊಗೊಂಡಿರ್ತೀರಿ, ಇಮ್ಮಿಡಿಯೇಟಾಗಿ ಫರ್ದರ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ವೆಯ್ಟ್ ಮಾಡಿ. ಅದಕ್ಕೆ ಯಾಕೆ ಟೆನ್ಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಓಕೆ. ನಾವು ಪ್ರತಿ ದಿವಸ ಕೆಲಸ ಮಾಡಿದಾಗ 2 ಭಾಗ ಮಾಡ್ಕೋಬೇಕು. ಒಂದು, ನಾವು ಈ ತಿಂಗಳು ಸಂಬಳ ತಗೊಳ್ತೀವಿ, ಕೆಲಸದ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ, ಅಥವಾ ಏನೇ ಪ್ರೊಫೆಷನ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳಿ. ಒಂದು ಭಾಗನ ನಾವು ಸೇವಿಂಗ್ಸ್ ಮಾಡ್ತೀವಿ. ಆ ಸೇವಿಂಗ್ಸ್ ಮಾಡಿದ್ದು ಬಿಟ್ಟು ಮಿಕ್ಕಿದೆಲ್ಲ ಖರ್ಚು ಮಾಡ್ತೀವಿ. ಹೌದಾ? ಪ್ರತಿ ತಿಂಗಳು ನಾವು ಅರ್ನ್ ಮಾಡ್ತಾ ಇರ್ತೀವಿ, ಸೇವಿಂಗ್ಸ್ ಮಾಡ್ತಾ ಇರ್ತೀವಿ. ಈ ಸೇವಿಂಗ್ಸ್ನ ತಗೊಂಡೋಗಿ ನೀವು ಅದನ್ನು ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ಮನಿ ಮೇಕ್ಸ್ ಮನಿ ನೀವು ಇನ್ವೆಸ್ಟ್ ಮಾಡಿದಾಗ ಅದು ರಿಟರ್ನ್ಸ್ ಬರಬೇಕು ಅನ್ನೋದು ಒಂದು ಉದ್ದೇಶದಿಂದ ನೀವು ಮಾಡ್ತಿದ್ದೀರಿ. ಅಂದರೆ ಒಂದು ಸ್ಲೀಪಿಂಗ್ ಸಿಚುವೇಷನಲ್ಲಿ ಕೂಡ ಅದು ಅರ್ನ್ ಮಾಡ್ತಿರೋ ಒಂದು ಪಾಯಿಂಟು. ಇನ್ನೊಂದು, ನಾವು ಕಷ್ಟಪಟ್ಟು ಕೆಲಸ ಮಾಡಿ ಅದನ್ನು ಎಕ್ಸ್ಪೆನ್ಸಸ್ ಮೀಟ್ ಮಾಡೋ ಪಾರ್ಟು ಒಂದು. ಈ ಸ್ಲೀಪಿಂಗ್ ಸಿಚುವೇಷನಲ್ಲಿ ಒಂದು ಏನು ಮನಿ ನಾವು ಇನ್ವೆಸ್ಟ್ ಮಾಡಿದ್ದೀವಿ ಅದು ಏನು ಅರ್ನ್ ಮಾಡುತ್ತೆ, ಮಲ್ಟಿಪ್ಲೈ ಮಾಡುತ್ತೆ, ದಟ್ ಈಸ್ ಗೋಯಿಂಗ್ ಟು ಆ್ಯಡ್ ಟು ಯುವರ್ ವೆಲ್ತ್ ಆ್ಯಂಡ್ ಸ್ಟ್ರೆಂತ್. ಅದೇ ಲ್ಯಾಂಡ್ ಅಪ್ರಿಷಿಯೇಷನ್. ಅದನ್ನು ಅದನ್ನೇ ಲ್ಯಾಂಡ್ ಅಪ್ರಿಷಿಯೇಷನ್ ಅಂತ ಕರೀತಾರೆ. ಈಗ ಅದು ಮಾಡಿದಾಗ ಆಫ್ಟರ್ ಎ ಪರ್ಟಿಕ್ಯುಲರ್ ಪಾಯಿಂಟ್ ನೀವು ಅದನ್ನು ಸೇಲ್ ಮಾಡಿದಾಗ, ರೀಸೇಲ್ ಮಾಡಿದಾಗ ನಿಮ್ಗೇನೋ ಒಂದು ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ಈಗ ಒಂದು ಜನರಲ್ಲಿ ಏನೋ ಒಂದು ಐಡಿಯಾ ಇರುತ್ತೆ ಅಂತಂದರೆ, ಈಗ ನನಗೆ ಪ್ರತಿದಿನ ನನಗೆ ಗ್ರೋತ್ ಆಗಬೇಕು, ಅಥವಾ ಪ್ರತಿ ತಿಂಗಳು ನನಗೆ ರಿಟರ್ನ್ ಬರಬೇಕು, ಅಥವಾ ನನಗೆ ಅದು ಗ್ಯಾರಂಟಿ ಆಗಿರಬೇಕು. ಹಾಗಿದ್ರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಆ ಪರ್ಟಿಕ್ಯುಲರ್ ಇದು ನಿಮಗೆ ಗ್ಯಾರಂಟಿಯಾಗಿ ಸಿಗುತ್ತೆ. ಏನೋ ಒಂದು 3% ರೇಟೋ 4% ರೇಟ್ ಪರ್ ಆ್ಯನಮ್ಮು ಇಂಟ್ರೆಸ್ಟ್ ಸಿಗುತ್ತೆ, ಅಥವಾ ಫಿಕ್ಸ್ಡ್ ಡೆಪಾಸಿಟಲ್ಲ 6% 7% ರಿಟರ್ನ್ ಸಿಗುತ್ತೆ. ಅದು ಗ್ಯಾರಂಟಿನೂ ಇರುತ್ತೆ, ನಿಮಗೆ ಡೆಫಿನೆಟಾಗಿ ಗೊತ್ತಾಗುತ್ತೆ. ಆದರೆ ಲ್ಯಾಂಡು ಈ ಥರ ಈಕ್ವಿಟಿ ಮಾರ್ಕೆಟ್, ಶೇರ್ ಮಾರ್ಕೆಟು, ಈ ಥರ ಟ್ರೇಡೇಬಲ್ ಪ್ರಾಡಕ್ಟ್ಸಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ಆ ಗ್ಯಾರಂಟಿ ಇರೋಲ್ಲ. ಇಟ್ ವಿಲ್ ನಾರ್ಮಲಿ ಗಿವ್ higher returns, but there is no guarantee on that. There is no certainty of that percentage. ಆಮೇಲೆ ಯಾವ ಟೈಮ್ ಫ್ರೇಮಲ್ಲಿ ಅಪ್ರಿಷಿಯೇಟ್ ಆಗುತ್ತೆ, ಇಟ್ ಡಿಪೆಂಡ್ಸ್ ಆನ್ ಯುವರ್ ಲಕ್ ಆಲ್ಸೋ. ಯಾಕೆ ಅಂತಂದರೆ, ಎಲ್ಲೋ ಒಂದು ಕಡೆ ತೊಗೊಂಡಿರ್ತೀರಿ, ಯಾವುದೋ ಒಂದು ಗೌರ್ಮೆಂಟ್ ಪ್ರಾಜೆಕ್ಟ್ ಬಂದುಬಿಡ್ತು, ಯಾವುದೋ ಲ್ಯಾಂಡ್ ಅಕ್ವಿಸಿಷನ್ ಆಗಿಬಿಡ್ತು, ಯಾವುದೋ ಒಂದು ಟೌನ್ಶಿಪ್ ಬಂದುಬಿಡ್ತು, ನಿಮ್ಮ ಏರ್ಪೋರ್ಟ್ ಬಂದುಬಿಡ್ತು, ನಿಮ್ಮ ಲ್ಯಾಂಡ್ ವ್ಯಾಲ್ಯೂ ಏನೋ ಒಂದು ಅಮೌಂಟಿಗೆ ತೊಗೊಂಡಿರ್ತೀರಿ, ಅದು ಮಲ್ಟಿಪಲ್ ಟೈಮ್ಸು ವ್ಯಾಲ್ಯೂ ಗ್ರೋತ್ ಆಗಿಬಿಡುತ್ತೆ. ಬಟ್ ಕೆಲವು ಕಡೆ ತೊಗೊಂಡಿರ್ತೀರಿ, ಯಾವುದೋ ಅಂಥ ಪ್ರಾಜೆಕ್ಟ್ ಬರೋಲ್ಲ, ಅಂಥ ಟೈಮಲ್ಲಿ ಅದು ಡಾರ್ಮೆಂಟ್ ಸಿಚುವೇಷನಲ್ಲೇ ಇರುತ್ತೆ. ಬಟ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೈ ಜನರಲ್ ಡೆವಲಪ್ಮೆಂಟ್, ಈಗ ನೋಡಿ, ಲ್ಯಾಂಡ್ ಈಸ್ ಎ ಫಿಕ್ಸ್ಡ್ ಥಿಂಗ್, ಅದು ಎಲಾಸ್ಟಿಕ್ ಆಗಲ್ಲ. ಇದಕ್ಕಿಷ್ಟೇ
ಇಷ್ಟೇ ಲ್ಯಾಂಡಿಗೆ ಫಾರ್ ಎಕ್ಸಾಂಪಲ್ ಪೆನುಕೊಂಡ ಏರಿಯಾನಲ್ಲಿ ಇಷ್ಟು ಲ್ಯಾಂಡ್ ಇದೆ ಅಂದರೆ ಅದಷ್ಟೇ ಲ್ಯಾಂಡು, ಹೌದಾ? ಆ ಲ್ಯಾಂಡ್ನ ನಾವು ಹಾರಿಸಾಂಟಲ್ ಆಗಿ ಅದನ್ನು ಎಕ್ಸ್ಪ್ಯಾಂಡ್ ಮಾಡಲಿಕ್ಕಾಗಲ್ಲ, ಬಟ್ ವರ್ಟಿಕಲ್ ಆಗಿ ಗ್ರೋತ್ ಆಗುತ್ತೆ. ಈಗ ನೀವು ಪಾಯಿಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾರೋದಂದರೆ ಪಾಪ್ಯುಲೇಷನ್ ಇನ್ಕ್ರೀಸ್ ಆದ ಹಾಗೆ ಮತ್ತು ಜನಗಳ ರಿಕ್ವೈರ್ಮೆಂಟ್ ಡೆವಲಪ್ ಆದಾಗೆ ನೀವು ಯಾವುದೇ ಒಂದು ಸ್ಕೂಲ್ ಮಾಡಬೇಕು, ಒಂದು ಫ್ಯಾಕ್ಟ್ರಿ ಮಾಡಬೇಕು, ಒಂದು ರೆಸಿಡೆನ್ಷಿಯಲ್ ಲೇಔಟ್ ಮಾಡಬೇಕು, ಒಂದು ಅಂಗಡಿ ಮಾಡಬೇಕು, ಲ್ಯಾಂಡ್ ಬೇಕೇ ಬೇಕು, ಬೇರೆ ದಾರಿನೇ ಇಲ್ಲ. ಸೊ ಹಾಗಾಗಿ ಲ್ಯಾಂಡ್ ವ್ಯಾಲ್ಯೂ ಡೆಫಿನೆಟ್ಟಾಗಿ ಅಪ್ರಿಷಿಯೇಟ್ ಆಗುತ್ತೆ. ಎಷ್ಟು ಅಪ್ರಿಷಿಯೇಟ್ ಆಗುತ್ತೆ ಅನ್ನೋದು ಇಟ್ ಡಿಪೆಂಡ್ಸ್ ಆನ್ ದ ಟೈಮ್ ಆ್ಯಂಡ್ ಸರ್ಕಮ್ಸ್ಟೆನ್ಸಸ್ಸು, ಎಷ್ಟು ವರ್ಷಕ್ಕಾಗುತ್ತೆ ಅನ್ನೋದು. ನಾನು ಎಷ್ಟೋ ಜನ ಹೇಳೋದನ್ನ ಕೇಳಿ, ನಾನು 8 ವರ್ಷ ಆಗಿಬಿಡ್ತು ಏನೂ ಅಪ್ರಿಷಿಯೇಟ್ ಆಗಿಲ್ಲ, ಅರ್ಥ ಆಯ್ತಲ್ವಾ? ಅಲ್ಲಿ ಹಾಕಿದರೆ 2 ವರ್ಷಕ್ಕೆ ಅಪ್ರಿಷಿಯೇಟ್. ಇಟ್ ಇಸ್ ಎ ರಿಲೇಟಿವ್ ಫ್ಯಾಕ್ಟರ್. ಈಗ ನೀವು ಬೆಂಗಳೂರಲ್ಲಿ 1 ಕೋಟಿ ರೂಪಾಯಿ ಹಾಕಿಬಿಟ್ಟು ಒಂದು 30-40 ಸೈಟ್ ತೊಗೊಂಡು ಅದು ಒಂದು 2 ವರ್ಷ ಆದಮೇಲೆ 1.5 ಕೋಟಿ ಆಗೋಯ್ತು ಅಂತ ಹೇಳ್ಕೊಬೋದು ನೀವು. ಆದರೆ ನಿಮ್ಮ ಹತ್ರ ಪಾಯಿಂಟ್ ಏನಂದರೆ 1 ಕೋಟಿ ಇದೆಯಾ ನೀವು ಇನ್ವೆಸ್ಟ್ ಮಾಡಲಿಕ್ಕೆ, ಪಾಯಿಂಟ್ ಒಂದು. ಆಮೇಲೆ ಅದು 1.5 ಕೋಟಿಯನ್ನು ಆಗಿದೆ ಅನ್ನೋದು ನೀವು ಒಂದು ಹಿಯರ್ಸೇ ಅಷ್ಟೇ. ಇಟ್ಸ್ ಎನ್ ಇಮ್ಯಾಜಿನೇಟಿವ್ ಫಿಗರ್. ನೀವು ಬೈ ಮಾಡಿ ಅದನ್ನ ಸೇಲ್ ಮಾಡಿ ಡಿಫೈನ್ ಮಾಡಿರೋವಂಥ ಸಿಚುವೇಶನ್ ಇದೆಯಲ್ಲ, ಅದು ಮಾತ್ರ. ಒಂದು ರೋಡಲ್ಲಿ ಒಂದು ಮನೆಗೆ ಒಂದು ಸೈಟಿಗೆ ಒಂದು ಬೆಲೆ ಇರುತ್ತೆ, ಕಾರ್ನರ್ ಸೈಟಿಗೆ ಬೇರೆ ಬೆಲೆ ಇರುತ್ತೆ, ಪಕ್ಕದಲ್ಲಿ ಒಂದು ರೆಸ್ಟೋರೆಂಟ್ ಇದ್ದರೆ ಬೇರೆ ಬೆಲೆ ಬರುತ್ತೆ, ಒಂದು ಬಾರ್ ಆ್ಯಂಡ್ ಅದು ಇದ್ದರೆ ಒಂದು ಬೆಲೆ ಬರುತ್ತೆ, ಸ್ಕೂಲ್ ಇದ್ದರೆ ಒಂದು ಬೆಲೆ ಬೇರೆ ಬರುತ್ತೆ, ಟೆಂಪಲ್ ಇದ್ದರೆ ಇನ್ನೊಂದು ಬೆಲೆ ಬರುತ್ತೆ, ಹೌದಾ? ಅಷ್ಟು ರಿಲೇಟಿವ್ ಫ್ಯಾಕ್ಟರ್ಸ್ ಇರೋದ್ರಿಂದ ಯು ಕೆನಾಟ್ ಡಿಫೈನ್ ಎ ಟೈಮ್ ಫ್ರೇಮ್ ಆ್ಯಂಡ್ ಯು ಕೆನಾಟ್ ಸೇ ದಟ್ ರಿಲೇಟಿವ್ ಅದಕ್ಕೆ ಇಲ್ಲಾಗೋಯ್ತು ಇಲ್ಲಿಂದ ಹಂಗಾಗೋಯ್ತು ಅಂತ ಹೇಳೋದು ಅದು ಸರಿಯೇ ಅಲ್ಲ ಲ್ಯಾಂಡಲ್ಲಿ. ಸೊ ಲ್ಯಾಂಡಲ್ಲಿ ಏನು ಅಂದರೆ ಯು ಹ್ಯಾವ್ ಟು ಸ್ಟೇ ಪುಟ್, ಇನ್ವೆಸ್ಟ್ ಮಾಡಬೇಕು. ಯು ಹ್ಯಾವ್ ಟು ಸ್ಟೇ ಪುಟ್ ವಿತ್ ದ ಲ್ಯಾಂಡ್ ಅಟ್ಲೀಸ್ಟ್ ಫಾರ್ ಎ 15 to 20 ಇಯರ್ಸ್ ಟೈಮ್ ಫ್ರೇಮ್. ಈ ಸ್ಯಾಂಡಲ್ವುಡ್ ಬೆಳೆಸ್ದಂಗೆ ಆ ಟೈಮ್ ಫ್ರೇಮಲ್ಲಿ ನೀವು ಇದ್ದರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅನ್ನೋದು ಅದನ್ನೇ. ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಈಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮಲ್ಲಿದ್ದರೆ ಅದು ಇವತ್ತು ನಿಮ್ಮ 100 ರೂಪೀಸು ಮೇ ಬಿಕಮ್ 1000 ರೂಪೀಸ್, ಹೂ ನೋಸ್, ಇಟ್ ಡಿಪೆಂಡ್ಸ್. ಅರ್ಥ ಆಯ್ತಲ್ವಾ? ಆ ಪಾಯಿಂಟ್ ಅರ್ಥ ಮಾಡಿ. ಸೊ ಇನ್ವೆಸ್ಟ್ಮೆಂಟ್ ಎಷ್ಟು ನಾವು ವೆಯ್ಟ್ ಮಾಡಬೇಕು, ಏನೆಲ್ಲ ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಸೊ ನೆಕ್ಸ್ಟು ಅರಣ್ಯ ಪ್ರಾಜೆಕ್ಟ್ ಅಕ್ಕಪಕ್ಕ ಏನಿದೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಕೇಳ್ತೀನಿ ಸರ್. ನಮಸ್ಕಾರ. ನಮಸ್ಕಾರ.